ಹೆಂಗೆ ಬಂತು ಮೆಹಂದಿ? ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಲ್ಲಿ ಟೋಲ್ ಹತ್ರ ತಗೊಬೇಕಿತ್ತಲ್ಲ ಅವ್ರ ಕೆಳಗಡೆ. ಈಜಾಡ್ಬಿಡು ಹೋಗಿ. ಹಾಯ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಶ್ವೇತಾ ನಾಯ್ಡು ಮಾತಾಡ್ತಿರೋದು. ಬೆಳಗ್ಗೆನೇ ಎದ್ದು ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇದು ಪುಳಿಯೋಗರೆಗೆ ಒಗ್ಗರಣೆ ಮಾಡ್ತಾ ಇರೋದು ಬೆಳಗ್ಗೆನೇ ಬಂದು. ತಿಂಡಿ ತಿಂದು ರೆಡಿಯಾಗಿ ಎಲ್ಲಿಗೆ ಹೊರಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಒಂದು ಮೆಹಂದಿ ಆರ್ಡರ್ ಇದೆ, ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಮೆಹಂದಿ ಮುಗಿಸ್ಕೊಂಡು ಮೆಹಂದಿದೆಲ್ಲ ವೀಡಿಯೋಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನ್ನೊಂದು ಅಭ್ಯಾಸ, ಮೆಹಂದಿ ಹಾಕ್ಬಿಟ್ಟು ಕ್ಲೈಂಟಿಗೆ ಮೆಹಂದಿ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕೆ ಏನು ಮಾಡ್ತೀನಿ, ನಾನು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಂಡು ಹೊರಡ್ತೀನಿ. ಈ ಥರ ಕೈನಲ್ಲಿ ಮೆಹಂದಿ ಹಾಕ್ಕೊಂಡು ನಾನು ಕ್ಲೈಂಟ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಅದು ಕಲರ್ ಬರುತ್ತಲ್ವ ಅಂತ ಗೊತ್ತಾಗುತ್ತೆ. ಬಾಯ್. ವಿಷ್ಣುಗೆ ಫೋನ್ ಇದು ಕರ್ಕೋ ಇಲ್ಲಿಗೆ. ವಿಷ್ಣುನ ಕರ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ. ಬಾಯ್. ಅಲ್ಲಿ ಸಿಕ್ಕಿದ್ರೆ ಕಳಿಸ್ಬಿಟ್ಟು ಹೋಗ್ತೀನಿ. ತಗೊಂಡ್ ಬಾ. ಏನಾಯ್ತು? ಅದೇ ಹಂಗೆ ಚೈನ್ ಬಿಚ್ಚೋಗ್ಬಿಡುತ್ತೆ. ಆಯಿಲ್ ಅಂದ್ರೆ ಚೈನ್ ಬಿಚ್ಚೋಗುತ್ತೆ ಅಂತಾರೆ. ಮನೆ ಹತ್ರ ಇವಾಗ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಪಪ್ಪನ ಜೊತೆ ಬೈಕಲ್ಲಿ ಬಂದು ಅದಕ್ಕೆ ಆಯಿಲ್ ಹಾಕಿ ಎತ್ಕೊಂಡು ಹೋಗು. ಪಪ್ಪಂಗೆ ಹೇಳು, ಪಪ್ಪ ಚೈನ್ ಕಟ್ಟಾಗ್ಬಿಟ್ಟೈತೆ, ಸೊ ಗಾಡಿ ಇದು ಸೈಕಲ್ ಮುಂದಕ್ಕೆ ಬರುತ್ತೆ. ಹೇಳು, ಚೈನ್ ಇದು ಆಗಿದೆ, ಬಿದೋಗಿದೆ, ಅದು ಮುಂದೆನೇ ಹೋಗ್ತಿಲ್ಲ ಸೈಕಲ್ ಅಂತ ಹೇಳಿಬಿಟ್ಟು ಪಪ್ಪನ ಕರ್ಕೊಂಬಂದು ತೊಗೊಂಡೋಗು. ಸೈಕಲ್ ಮುಂದಕ್ಕೆ ಬರ್ತಿಲ್ಲ ಪಪ್ಪ, ಒಂಚೂರು ಬಂದ್ಬಿಟ್ಟು ಬೀಳಿಸ್ದಾ? ಮತ್ತು ಸೀಟಲ್ಲಿ ಯಾಕೆ ಸೊಟ್ಟಕ್ಕಾಗಿದೆ? ಅಲ್ಲಿ ಭಯ್ಯ ಬಂತು ನೋಡು. ಆ ಭಯ್ಯಂಗೆ ಕನ್ನಡ ಬೇರೆ ಬರಲ್ಲ. ಸ್ಕೂಲ್ ಐತೆ ಇವತ್ತು. ಮತ್ತೆ ವ್ಯಾನ್ ಬಂದೈತಲ್ಲ, ಹೋಗೋ ಸ್ಕೂಲಿಗೆ. ಮ್ಯಾಮ್ಗೆ ಹೇಳ್ತೀನಿ, ಏಯ್ ಹೋಗೋ ಇರಲಿ. ಯಾಕೆ? ಕೇಳೇ ಇಲ್ಲ ನೀನು, ಹಾಕಕ್ಕೆ ಬರಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೋಡು, ಅವ್ರು ಹಾಕೊಡ್ಲಿಲ್ವಾ ಇವಾಗ? ಈಗ ನಮ್ಮ ಕ್ಲೈಂಟ್ ಮನೆಗೆ ರೀಚ್ ಆಗಿದ್ದೆ ನಾನು. ಮೆಹಂದಿ ಹಾಕೋದಕ್ಕಂತ ಬಂದಿದ್ನಲ್ವಾ, ಅವರೇ ಪ್ರೆಗ್ನೆಂಟ್. ಸೀಮಂತಕ್ಕೆ ಮೆಹಂದಿ ಹಾಕ್ಸ್ಕೊತಾ ಇರೋದು. ಮಣ್ಣಿನಲ್ಲಿ ಒಂದು ಪಪ್ಪಿ ಇತ್ತು, ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ಆ್ಯಂಡ್ ಅವರು ಸ್ವಲ್ಪ ಲೇಟ್ ಆಯಿತು ಬರೋದು. ಬಂದ ತಕ್ಷಣ ಅವ್ರಿಗೆ ಯಾವ ಥರ ಪಿಕ್ಚರ್ಸ್ ಬೇಕು, ಬೇಬಿ ಶವರ್ಗೆ ಥೀಮ್ನ ಸೆಲೆಕ್ಟ್ ಮಾಡ್ತಾ ಇರೋದು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ಮೆಹಂದಿ ಶುರು ಮಾಡ್ತೀನಿ. ನೆಕ್ಸ್ಟ್ ನಾನು ನಿಮ್ಗೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಹೆಂಗೆ ಬಂತು ಮೆಹಂದಿ? ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಅವ್ರ ಮುಖದಲ್ಲಿ ಆ ಹ್ಯಾಪಿನೆಸ್ಸನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಮೆಹಂದಿ ಅವ್ರಿಗೆ ತುಂಬ ಇಷ್ಟವಾಗಿದೆ. ನೆಕ್ಸ್ಟ್ ರಿವ್ಯೂ ಹೇಳ್ತಾರೆ, ಕೇಳಿಸ್ಕೊಳ್ಳಿ ನೀವೇ. ಹೆಂಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ನಂಗೆ ತಟ್ಟದ್ ಗೊತ್ತಷ್ಟೇ. ಏನು ಹೆಸರಿರೋದು? ಬಾಯ್ ಆಲ್ ದ ಬೆಸ್ಟ್. ನಾನು ಅಲ್ಲಿಂದ ಹೊರಟಿದ್ದೆ. ನೆಕ್ಸ್ಟ್ ಒಂದು EMI ಕಟ್ಟಬೇಕಿತ್ತು. ಸೊ ಕೆನರಾ ಬ್ಯಾಂಕ್ ಹತ್ರ ಹೋದೆ, ಅಲ್ಲೂ ಅಮೌಂಟ್ ಸಿಕ್ಕಿಲ್ಲ ನನಗೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಒಬ್ಬರು ಕ್ಯಾಶ್ ಕೊಡ್ತಾರೆ, ಅಲ್ಲಿಗೆ ಹೋದೆ. ನಿಮ್ಮದು ಆನ್ಲೈನಲ್ಲಿ ಆಧಾರ್ ಅಪ್ಡೇಟ್ ಆಗಿಲ್ಲ, ಸೊ ಆಗಲ್ಲ ಅಂದರು. ಮತ್ತು ಅಲ್ಲಿಂದ SBIಗೆ ಹೋದೆ. ಫೈನಲಿ ಅಮೌಂಟ್ ಬಂತು. 10,000 ತೆಗೆದೆ. 20,000 ಅಲ್ಲಿ ಪೇ ಮಾಡಿಬಿಟ್ಟು ಅಲ್ಲಿಂದ ಹೊರಟೆ ನಾನು. ಅಲ್ಲಿಂದ ನವ್ಯ ಅಕ್ಕನ ಮೀಟ್ ಮಾಡಿಕೊಂಡು ನವ್ಯ ಅಕ್ಕನ ಜೊತೆ ಮಾತಾಡ್ಕೊಂಡು ಅದೆಲ್ಲ ನಾವು ಅವ್ನು ರಾಗ ಎಳಿಯೋದು ನೋಡಿ, ಶಿಲ್ಪ ಆಂಟಿ ಅಂತ. ಚಿಕ್ಕ ಚಪ್ಪಲಿ ಮಾತಾಡ್ಕೊಂಡು ನಾನು ಪಾನಿಪುರಿ ಅಂಗಡಿ ಹತ್ರ ಬಂದೆ. ಇದು 16 ವರ್ಷದಿಂದ ಇದೆ. ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ರೆಗ್ಯುಲರ್ ಸ್ಪಾಟ್ ನಮಗೆ. ಎಷ್ಟೊಂದು ಫುಲ್ ಆಗ್ಬಿಟ್ಟೈತೆ. ನಾನೇ ಮಾಡ್ಕೊಡ್ಬಿಟ್ಟೆ. ಮನೆನೇ ಫುಲ್ಲು. ನನ್ನ ಹಳೆ ಮನೆ ನೈಬರ್ಸ್ ಇವರೆಲ್ಲ. ಇವರು ರೆಹಾನ ಅಕ್ಕ ಮತ್ತು ಅನಿತಾ ಅಕ್ಕ ಅಂತ. ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದೆ. ಹಂಗೆ ಬರ್ಡ್ಸ್ನ ತುಂಬ ಸಾಕಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಬರ್ಡ್ಸ್, ಅನಿಮಲ್ಸ್ ಎಲ್ಲ ಅಂದರೆ. ಸೊ ಅವನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ ಅವ್ರ ಮನೆ ಹತ್ರ. ಅಲ್ಲಿಂದ ಬಂದವ್ರೆ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟ್ರೆ ಇದ್ದಕ್ಕಿದ್ದಂತೆ ಫುಲ್ ಮಳೆ ಹಿಡ್ಕೊಂಡ್ಬಿಡ್ತು. ಸೊ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ಆ ಚಿಕ್ಕಪ್ಪ ಹತ್ರ ಅಲ್ಲೇ ಇಳಿಸ್ಕೊಂಡು ನಾನು ಲಾವಣ್ಯ ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗ್ತೀವಿ. ಓಲಾ ಆಟೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇರೋದು. ಮಾತಾಡಿ ನೆನ್ಪಡಿಗೆ ನಾನೇನು ಮಾಡಿದೆ ಹಿಂಗೆ ಮಾಡೋದಕ್ಕೆ ನಾನು ತೋರ್ತಲ್ರಿ ಅಂತಾನೆ ಹುಡುಗ ಅಲ್ಲಿ ಏನೈತೆ ಜಂಪ್ಸಿಂದ ಐತಾ ಬರೀ ಕ್ಯಾಪ್ ಸಾಕ ಜಂಪ್ಸಿಂದು. ಅಲ್ಲಿ ಯಾರಾದ್ರೂ ತಿನ್ನಾಕಿರ್ತಾರೆ ಬಿಡಂಗಾದ್ರೆ ಕೊಡ್ತೀನಿ ಅದಕ್ಕೆ. ಮತ್ತೆ ಜೇಮ್ಸ್ ಬೇಕಂತ ಹೇಳು, ಜಂಪ್ಸಿಂದು ಸಾಕು ಅಂದರೆ ಜಂಪ್ಸಿಂದ ಸಿಪ್ಪೆ ತಿಂತೀಯಾ? ಬಸ್ ರೆಡಿ ಇದೆ ಅಣ್ಣ, ಬಸ್ ಮುಂದೆ ನಿಲ್ಲಿಸ್ಬಿಡಿ. ಆಗಲ್ವಾ? ನಾವು ಎಲ್ಲಿಗೆ ಹೊರಟ್ರದ್ದು ನಾವು? ಆಯ್ತು, ನೆನ್ನೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹೋಗಿ ಕೆಲಸ ಚೆನ್ನಾಗಿತ್ತು, ಜಾಸ್ತಿ ಸ್ಟ್ರೆಸ್ ಇಲ್ಲ ಅನ್ಕೋತೀನಿ. ಓಕೆ, ನಾರ್ಮಲ್ ಆಗಿತ್ತು. ಕ್ಯಾಬ್ ಅವಳಿಗೆ ಲೊಕೇಶನಿಗೆ ಕ್ಯಾಬ್ ಅವೈಲೇಬಲ್ ಇಲ್ಲ ಅಲ್ಲ ಇಲ್ಲಿಗೆ. ಏನಕ್ಕೆ ಅದು ರೀಸನ್? BBMP ಲಿಮಿಟಲ್ಲಿಲ್ಲ. ಕರೆಕ್ಟಾಗಿ ಎಕ್ಸಾಕ್ಟ್ 25 ಕಿಲೋಮೀಟರ್ಸ್ ಇದೆ, ಲಿಮಿಟಲ್ಲಿಲ್ಲ BBMP. ಬಸ್ಸಲ್ಲೆಲ್ಲ ಓದಿದ್ರೆ ಹೊಡಿತಾರೆ. ಏನಂತ ಬರ್ತಿದ್ಯಾ ವಿಷ್ಣು? ಬಸ್ನಿಂದ ವಿಷ್ಣು ಅಂತ ಬರ್ಕೊಳಕ್ಕೆ ಹೊಡಿತಾರೆ ಎಲ್ಲ ಕಡೆ ನೀನು ಬರೆದ್ರೆ. ವಿಷ್ಣು ಅಂತ ಯಾಕೆ ಇವಾಗ ಇಲ್ಲಿ ಇದು ಮಾಡ್ರು? ಎಲ್ಲಿದ್ದೀವಿ ನಾವು ಇವಾಗ? ಯಾಕೆ ಅಂತ ಹೊಸ ಡ್ರೈವರ್ ಅನ್ಸುತ್ತೆ ಅಲ್ವಾ? ಹೊಸ ಡ್ರೈವರ್ ಅನ್ಸುತ್ತೆ ಪಾಪ. ಅವ್ರಿಗೆ ಗೊತ್ತಿಲ್ಲ. ಮತ್ತೊಂದ್ಸರಿ ಟೋಲ್ ಕಟ್ಟಬೇಕಲ್ಲ. ಇರೋ ಪಾಪ ಅವ್ರು ಹೇಳು ಮಾಗಡಿ ರೋಡಲ್ಲಿ ಹೇಳಿದ್ಬಿಟ್ಟು
ಈ ವಿಷ್ಣು ಅಂತೂ ಎಲ್ಲೋಡು ವಿಷ್ಣು ವಿಷ್ಣು ಅಂತ ಹೆಂಗೆ ಬರ್ಕೊಂಡು ಅಲ್ಲ ನಾನು ಎಷ್ಟು ಚೆನ್ನಾಗಿ ಎಲ್ಲ ಪೇಪರ್ ರ್ಯಾಪಿಂಗ್ ತೆಗೆದು ಎಷ್ಟು ನೀಟಾಗಿ ಮಾಡಿದ್ರೆ ನಿನ್ನ ವೀಡಿಯೋನೇ ಆನ್ ಮಾಡಿದ್ರೆ ಆಯ್ತು ನಾನು ಹಿಡ್ಕೊ ತೋರ್ಸೋಣ ಇಲ್ಲ ಅದು ಹಂಗೆ ಇದ್ರೆ ಹಂಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಬಂದೇ ಇಲ್ಲ ಏನು ತೋರಿಸ್ಬೇಕು ಕಾಣಿಸ್ತಾರ ಹೊಟ್ಟೆಗೆ ಹಾಂ ಕಾಣಿಸ್ತು ಸಾಕು ನೀವು ಜಾಸ್ತಿ ಮುಟ್ಕೊಬೇಡ ಎಲ್ಲಿ ಹೋಗ್ತಿರೋದಿವಲ್ಲ ಬರಕ್ಕೆ ಹೋಗ್ತಿರೋದು ನಾವು ಇಲ್ಲ ನೀವು ಬರ್ತಾ ಇದ್ದೀರಾ ನಾನು ನಾಳೆ ವಾಪಸ್ ಬಂದ್ಬಿಡ್ತೀನಿ ಒಂದು ವಾರ ನೀನು ಅಲ್ಲೇ ಇರಬೇಕಲ್ಲ ಮತ್ತು ರಜೆಗೆಲ್ಲ ಹೋಗ್ತಿರೋದು ನೀನು ದಸರಾ ಹಾಲಿಡೇಗೆ ಹಂಗಾದ್ರೆ ಬಿಡು ನೀನು ಎಂತಕ್ಕೆ ಹೋಗ್ತಿದ್ಯಾ ಹಂಗಾದ್ರೆ ತಾತ ನಿನ್ನ ಓದ್ಸಿರಿ ಒಂದು ವಾರ ಕರ್ಕೊಂಡು ಆಟ ಆಡ್ತಿಲ್ವಾ ಹಾಂ ಇವಾಗ ಗೇಮ್ಸ್ ಎಲ್ಲ ಹಾಕಿರ್ತಾರಲ್ವಾ ಅಲ್ಲಿ ಹಾಂ ಗೇಮ್ಸ್ ಇವಾಗ ಹಾಕಿದಾರೆ ಆಲ್ರೆಡಿ ಹಾಕಿಲ್ಲ ಅಂದ್ರೆ ವಾಪಸ್ ಬರ್ತೀಯಾ ನಂಗೆ ಆರ್ಡರ್ಸ್ ಇರುತ್ತಲ್ಲ ವಿಷ್ಣು ಸಡನ್ ನೀವು ಒಬ್ಬನೇ ಹೆಂಗೆ ತಗೋದು ಲಾವಣ್ಯ ಕೆಲಸ ಇದೆ ಲಾವಣ್ಯ ಇರಲ್ಲ ಮುದ್ದು ತರ ಗೊತ್ತು ಕೆಲ್ಸಕ್ಕೆ ಹೋಗುತ್ತೆ ಅಂತ ಏನ್ ಬೇಕಾಗಿಲ್ಲ ನೋಡಿ ತಾತ ಬೇಜಾರಾಗುತ್ತೆ ನೀನ್ ಈ ತರ ಎಲ್ಲ ಹೇಳಿದ್ರೆ ಏನಂತ ಗೇಮ್ಸ್ ಹಾಕೋರಂದ್ರೆ ಹೇಳಿದ್ದು ಆಗ ಗೇಮ್ಸ್ ಎಲ್ಲ ಹಾಕೋರು ನಮ್ಮ ಮನೆ ಹತ್ರ ವಿಷ್ಣು ಕಳ್ಸಲ್ವ ಸರಿ ಅಂತ ಕೇಳ್ತು ತಾತ ಕಳ್ಳಿ ಬಟ್ಟೆ ಎತ್ತಿದ್ಯಾ ನೀನು ಅವತ್ತು ನಂದು ಒಂದ್ ಜೊತೆ ಇಟ್ಕೊಂಡಿದ್ದೀನಿ ನನಗೆ ನಾಳೆ ಹಾಕೊಂಡ್ಬರಕ್ಕೆ ಸುಳ್ಳು ಜೊತೆ ಬಟ್ಟೆ ಎತ್ತಿದ್ಯಾ ಗೊತ್ತು ಆಯ್ತು ಲಾವಣ್ಯಕ್ಕೊಂದು ಬಗಲ್ ಐತೆ ಗೊತ್ತು ಆಯ್ತು ಜಗ್ಗೂರದವ್ರು ಇಲ್ಲೆಲ್ಲವ್ರೆ ಜಗ್ಗು ಬ್ರದರ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಲ್ಲಿ ಟೋಲ್ ಹತ್ರ ತಗೊಬೇಕಿತ್ತಲ್ಲ ಅವ್ರ ಕೆಳಗಡೆ ಲೊಕೇಶನ್ ಅಲ್ಲಿ ತೋರಿಸುತ್ತಲ್ಲ ಫುಲ್ ಟ್ರಾಫಿಕ್ ಇದೆ ಅಂತ ಹಂಗೆ ಗೊತ್ತಾಗುತ್ತೆ ನಿನ್ನ ಬಾಯ್ಲಿ ಹೇಳು ನಿನ್ನ ಫೇವ್ರೆಟ್ ಕಾರ್ ಯಾವುದು ಮೂರೂ ನನ್ಗೆ ಯಾವಾಗ ಕೊಡಿಸ್ತೀಯ ಹಂಗಾರ ಅವು ಮೂರು ನಿನಗೆ ಫೇವ್ರೇಟ್ ಅಲ್ವಾ ಅದಕ್ಕೆ ನನಗೆ ಅದನ್ನೇ ಕೊಡಿಸಿ ಆಗಲ್ಲ ನಿನಗೆ ಯಾವ್ದು ಇಷ್ಟನೋ ಅದೇ ಬೇಕು ನನಗೆ ಆ್ಯಂಬುಲೆನ್ಸ್ ಬಂದರೆ ಕೈ ಮುಕ್ಕೊಬೇಕಷ್ಟೆ ಒಳಗಿರೋರು ಸೇಫ್ ಆಗಲಿ ಅಂತ ನೀನಲ್ಲ ಆ್ಯಂಬುಲೆನ್ಸಲ್ಲಿ ಏನಾದರೂ ಹುಷಾರಿಲ್ಲದೆ ಇರೋರು ಮಾತಾಡ್ತಾನೆ ಬರೋದು ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಬೇಕು
ಏನಂತ ಅದು ಯಾರನ್ನ ಹೊಡಿಯೋದು ನಂಗೂ ಗೊತ್ತು ಇದು ಪಿ ಅಂತೆ ಅಂತ. ಅದೇ ಇದೇ ತರ ಪಿ ಎಲ್ಲಿ ಇಟ್ಟಿರ್ತಾರೆ. ಅವ್ರ ಬಾಯಿ ಹತ್ರ ಇರುತ್ತೆ, ಊದ್ತಾರೆ ಅವರು. If he prepares, you guys will eat and you'll be in hospital again. Shut up. ವಿಷ್ಣು Sound heavy ಆಗುತ್ತೆ. 100%. ಏನು ತಗೋಗ್ತೀಯಾ? ಅವನು ಲಾಸ್ಟ್ ಟೈಮು ಇಲ್ಲಿ ಇದರಲ್ಲಿ ಅಗ್ರಹಾರದಲ್ಲಿ ಜೈಲಲ್ಲಿ ಇದ್ರಲ್ವ, ಅವಾಗ ಹೇಳ್ತಿದ್ವಿ ಇಲ್ಲೇ ಇರೋದು ವಿಷ್ಣು ಅಂತ ಬಸ್ಸಲ್ಲಿ. ಸೊ ಹಾಗಾಗಿ ಈ ಸರಿ ಇಲ್ಲಿಗೆ ಬರ್ತಿದ್ದಂಗೆ ನೆನಪು ಮಾಡ್ಕೊಂಡು ನಾನು ದರ್ಶನ ನೋಡಬೇಕು, ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದ ವಿಷ್ಣು. ಸೊ ಬಳ್ಳಾರಿ ಜೈಲಲ್ಲಿದ್ದಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ವಿ. ಅಯ್ಯಯ್ಯ ನೋಡು, ನಿನ್ ಕೆಟ್ಟ ಬುದ್ಧಿ ತಾನೆ. ಹತ್ತು ನಾಯಿನ ಬಂದು ಖುಷಿನಲ್ಲಿ ಲೇಸ್ ತಿಂದು ದುಡ್ಡು ಕೊಡೋದನ್ನೇ ಮರ್ತೋಗಿದ್ದೀನಿ. ಪಾಪ ಕರೆದ್ಬಿಟ್ಟು ದುಡ್ಡು ಕೇಳಿದ್ರು ಅವರು. ಏನೋ ವಿಷ್ಣು, ಓಯ್ ಏನಿದು? ಈಜಾಡ್ಬಿಡು ಹೋಗಿ. ನನ್ಗೆ ಈಜು ಬರಲ್ಲ. ಈಜ್ ಬರಲ್ಲ ಅಂದ್ರೆ ಅವತ್ತು ಸ್ವಿಮ್ಮಿಂಗ್ ಪೂಲಿಗೆ ಅಂತ ಬಂದಿದ್ದೆ, ಅಲ್ಲಿ ದಬ್ಬೆಗಟ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ. ಅಲ್ಲೇ ಕೆರೆಯಲ್ಲಿ ಡ್ಯಾಮ್ ಅಲ್ಲಿಗೆ ಅಂತ ಬಂದಿದ್ದೆ. ಏನು ನೀನು ಸ್ವಿಮ್ಮಿಂಗ್ ಬರುತ್ತಾ? ಇದಲ್ವಾ? ಏನು ಪ್ರಯೋಜನ ಗೊತ್ತಿತ್ತಾನ ಅಂತ. ಹೆಲೋ. ಯಾಕೆ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.